ವಿಜಯ್ ದೇವರಕೊಂಡ ತೆಲುಗು ಚಿತ್ರರಂಗದಲ್ಲಿ ಫ್ಲಾಪ್ ಸ್ಟಾರ್ ಆಗಿದ್ದಾರೆ. ಅವರ ನಟನೆಯ ಹಲವಾರು ಸಿನಿಮಾಗಳು ಒಂದರ ಹಿಂದೊಂದರಂತೆ ಬಾಕ್ಸ್ ಆಫೀಸ್ ನಲ್ಲಿ ಮುಗ್ಗರಿಸಿವೆ. ಅರ್ಜುನ್ ರೆಡ್ಡಿ ಮೂಲಕ ಭಾರಿ ಗೆಲುವು ಕಂಡ ವಿಜಯ್ ದೇವರಕೊಂಡ ತೆಲುಗು ಚಿತ್ರರಂಗದ ಫ್ಯೂಚರ್ ಸ್ಟಾರ್ ಎನ್ನಲಾಯಿತು. ಅದರ ಬಳಿಕ ಬಂದ ಗೀತಾ ಗೋವಿಂದಂ ಸಹ ದೊಡ್ಡ ಹಿಟ್ ಆಯ್ತು. ಆದ್ರೆ ವಿಜಯ್ ದೇವರಕೊಂಡ ಗೆಲುವು ನೋಡಿದ್ದು ಅದೇ ಕೊನೆ. ಡಿಯರ್ ಕಾರೆಡ್ ಸಿನಿಮಾ ಸಾಧಾರಣ ಯಶಸ್ಸು ಖಂಡಿತ ಆದ್ರೂ ಆ ಬಳಿಕ ಬಂದ ಎಲ್ಲ ಸಿನಿಮಾಗಳು ಫ್ಲಾಪ್ ಆದವು. ವಿಜಯ್ ದೇವರಕೊಂಡ ನಟನೆಯ ಸತತ 9 ಸಿನಿಮಾಗಳು ಫ್ಲಾಪ್ ಆಗಿವೆ. ಆಶ್ಚರ್ಯವೆಂದ್ರೆ ಆದರೂ ಸಹ ವಿಜಯ್ ದೇವರಕೊಂಡಗೆ ಅವಕಾಶಗಳು ಕಡಿಮೆ ಆಗಿಲ್ಲ. ಒಂದಲ್ಲ ಒಂದು ಸಿನಿಮಾಗಳು ವಿಜಯ್ ದೇವರಕೊಂಡ ಕೈಯಲ್ಲಿವೆ. ಇದೀಗ ಅವರ ನಟನೆಯ ಕಿಂಗ್ಡಮ್ ಸಿನಿಮಾ ಇದೇ ತಿಂಗಳ ಅಂತ್ಯಕ್ಕೆ ಬಿಡುಗಡೆಯಾಗಲಿದೆ. ವಿಜಯ್ ದೇವರಕೊಂಡಗೆ ತಾವೊಬ್ಬ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಬೇಕು ಎಂಬ ಆಸೆ ಬಹಳ ಇತ್ತು. ಆದ್ರೆ ಇತ್ತೀಚೆಗೆ ಅವರಿಗೆ ಬಾಲಿವುಡ್ ನ ಭಾರಿ ದೊಡ್ಡ ಸಿನಿಮಾದಿಂದ ಆಫರ್ ಒಂದು ಬಂದಿತ್ತು. ಆದ್ರೆ ವಿಜಯ್ ದೇವರಕೊಂಡ ಅದನ್ನ ನಿರಾಕರಿಸಿದ್ದಾರೆ.